ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಆರಂಭ ಆಗಿದೆ. ಮತದಾನಕ್ಕೂ ಮೊದಲು ಯಡಿಯೂರಪ್ಪ ಮಗನ ಜೊತೆ ಟೆಂಪಲ್ ರನ್ ಅನ್ನು ನಡೆಸಿದ್ದಾರೆ. ಅವರ ಮಗ ಕಂಟೆಸ್ಟ್ ಮಾಡ್ತಾ ಇರೋದಲ್ವಾ, ಹಾಗಾಗಿ ಕುಟುಂಬದ ಸಮೇತ ದೇವಸ್ಥಾನ ಮಠಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಆರಂಭ ಆಗಿದೆ. ಅದಕ್ಕೂ ಮುಂಚೆ ಟೆಂಪಲ್ ರನ್ ಆಂಜನೇಯನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಯಡಿಯೂರಪ್ಪ ಮತ್ತು ಅವರ ಮಗ ಬಿಜೆಪಿ ಅಭ್ಯರ್ಥಿ ಕೂಡ ಹೌದು ರಾಘವೇಂದ್ರ ಅವರು ಯಾವುದೇ ಅಡ್ಡಿ ಆತಂಕ ಸಮಸ್ಯೆ ಇಲ್ಲದೆ ಗೆಲುವು ತಮ್ಮದಾಗಲಿ ಅಂತ ಈಗ ಕೈ ಮುಗಿದು ಮತಗಟ್ಟೆಗಳ ಬಳಿ ಬರ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ. ಒಂದು ಕಡೆ ವಿಜುವಲ್, ಮಗದೊಂದು ಕಡೆ ಹಿರಿಯ ನಾಗರಿಕರು ನೋಡಿ ಆಲ್ರೆಡಿ ಬಂದಿದ್ದಾರೆ. 7 ಗಂಟೆ 2 ನಿಮಿಷ ಈಗ ತಾನೇ ಆರಂಭ ಆಗಿದೆ. ಕ್ಯೂನಲ್ಲಿ ನಿಂತಿದ್ದಾರೆ. ಈ ಕ್ಯೂನಲ್ಲಿ ಮತದಾನ ಮಾಡೋಕ್ಕೆ ನೋಡೋದೇ ಒಂಥರ ಚಂದ, ಕ್ಯೂನಲ್ಲಿ ನಿಂತ್ಕೊಳ್ಳೋದನ್ನ. ಯಾಕಂತ ಹೇಳಿದ್ರೆ ಅಸಡ್ಡೆ ಮಾಡೋರ ನಡುವೆ ಅದರಲ್ಲೂ ಈಗ ಫಸ್ಟ್ ಟೈಮ್ ವೋಟರ್ಸ್ ಎಲ್ಲ ಆರಂಭದಲ್ಲಿ ಜೋಶ್ ತೋರಿಸ್ತಾ ಇದ್ದಾರೆ. ಅದೇ ಜೋಶ್ ಸಂಪೂರ್ಣವಾಗಿ ಇವತ್ತಿನ ಇಡೀ ದಿನ ಇರಬೇಕು. 7 ಗಂಟೆಗೆ ನಾನು ಮತ ಹಾಕಿ ಹೊರಗಡೆ ಬಂದಿದ್ದೇನೆ. ನನಗೆ ಎಲ್ಲರಿಗೆ ನನ್ನ ವಿನಂತಿ ಇದೆ, ಬಿಸಿಲು ಇರ್ತಾ ಇದೆ. 11 ಗಂಟೆ ಬೆಳಿಗ್ಗೆ 7ರಿಂದ 11 ಗಂಟೆ ಒಳಗಡೆ ನೀವೆಲ್ಲರೂ ಮತದಾನ ಮಾಡಿ ಬರಬೇಕಂತ ಹೇಳಿ ವಿನಂತಿ. ಇವತ್ತು ಭಾಳ ಒಳ್ಳೆ ವಾತಾವರಣ ಇದೆ. ಇವತ್ತು ಟೆಂಪ್ರೇಚರ್ ಕೂಡ ಜನರಲಿ 46 ಇರ್ತದೆ. ಇವತ್ತು ಆಂಟಿಸಿಪೇಟೆಡ್ ಟೆಂಪ್ರೇಚರ್ ಇಸ್ 42 ಡಿಗ್ರಿ ಟೆಂಪ್ರೇಚರ್. ಎಷ್ಟೇ ಟೆಂಪ್ರೇಚರ್ ಇದ್ರೂ ಕೂಡ ಎಲ್ಲ ಮತದಾರರು ಜಾಸ್ತಿ ಮತ ಹಾಕಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡ್ಬೇಕಂತ ಹೇಳಿ ನನ್ನ ವಿನಂತಿ. ಇವತ್ತು ಮಂಗಳವಾರ. ಓಕೆ, ಎಸ್, ಅದೇ ಎಲ್ಲರೂ ಕೇಳುವಂಥದ್ದು ಅದೇ. ವೋಟ್ ಮಾಡಿ, ಫಸ್ಟ್ ಬಂದು ನಿಮ್ಮ ಇಷ್ಟದ ಅಭ್ಯರ್ಥಿಗೆ ವೋಟ್ ಮಾಡಿ. ಅದನ್ನು ಯಾರು ಇವರಿಗೆ ಹಾಕಿ ಅವ್ರಿಗೆ ಹಾಕಿ ಅಂತ ಹೇಳೋಕ್ಕಾಗಲ್ಲ. ಪರ್ಸೆಂಟೇಜ್ ಜಾಸ್ತಿ ಆಗಲಿ ಅಂತ. ಮಗದೊಂದು ಕಡೆ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಯಾರೋ ಒಬ್ಬರಿಗೆ ಇಬ್ಬರಿಗೆ ಚೆನ್ನಾಗಿದ್ದವರು, ಕೈಕಾಲು ಚೆನ್ನಾಗಿದ್ದವ್ರು ಮಾತ್ರ ವೋಟ್ ಹಾಕೋದು ಅಂತಲ್ಲ. ಗಮನಿಸ್ತಾ ಇದ್ದೀರಿ, ವಿಶೇಷ ಚೇತನರು ಕೂಡ ಬೆಳಬೆಳಗ್ಗೆಯೇ ಪೋಲಿಂಗ್ ಬೂತ್ಗೆ ಬಂದು ಅವರ ಕುಟುಂಬದವರ ಸಹಾಯವನ್ನು ಪಡೆದುಕೊಂಡು ವೋಟ್ ಹಾಕ್ತಾ ಇರುವಂಥದ್ದನ್ನು. ಹೀಗಿದ್ದಾಗ ಉಳ್ದಂಥವ್ರಿಗೇನು, ಕೈಕಾಲು ಚೆನ್ನಾಗಿ ಗಟ್ಟಿಗಿರುವಂಥವ್ರಿಗೇನು ಸಮಸ್ಯೆ? ಮನೆಯಿಂದ ಹೊರ ಬರಬೇಕು, ವೋಟ್ ಹಾಕಬೇಕು. ಅದರಲ್ಲೂ ಆಮೇಲೆ ಬಿಸಿಲು ಅಂತ ನೆಪ ಒಡ್ಡೋದು ಬೇಡ. ಬೆಳಗ್ಗೆನೆ ಬಂದುಬಿಟ್ರೆ ನಿಮ್ಮದೊಂದು ದೊಡ್ಡ ಜವಾಬ್ದಾರಿ, ಕರ್ತವ್ಯ ಮುಗ್ದೋದಂಗೆ ಆಗ್ಬಿಡುತ್ತೆ. ಬಂದು ವೋಟ್ ಹಾಕಿ ಹೋದ ನಂತರ ನಾವು ಒಂದು 11-11:30 ಅಷ್ಟೊತ್ತಿಗೆ ನಿಧಾನಕ್ಕೆ ಪರ್ಸೆಂಟೇಜ್ ನೋಡ್ತಾ ಹೋಗ್ಬೋದು. ಚಿಕ್ಕೋಡಿಲಿ ಎಷ್ಟಾಯಿತು, ಹುಬ್ಳಿಲಿ ಎಷ್ಟಾಯಿತು, ಶಿವಮೊಗ್ಗದಲ್ಲಿ ಎಷ್ಟು ವೋಟಿಂಗ್ ಆಯಿತು ಪರ್ಸೆಂಟೇಜ್ ಅಂತ ದೃಶ್ಯಾವಳಿಲಿ ಗಮನಿಸ್ತಾ ಇದ್ದೀರಿ. ಬಿಜಾಪುರದಲ್ಲಿ ವಿಶೇಷ ಚೇತನರೊಬ್ಬರು ಪಾಪ ಅವ್ರ ಕುಟುಂಬದವರ ಸಹಾಯವನ್ನು ಪಡೆದುಕೊಂಡು ನೋಡಿ ಅಲ್ಲಿ ನಡೆಯೋಕ್ಕಾಗ್ತಾಯಿಲ್ಲ, ವೀಲ್ ಚೇರ್ನಲ್ಲಿ ಬಂದರು. ಮತ್ತು ಇನ್ನೊಬ್ರು ಯಾರೋ ಅವ್ರನ್ನ ಹೆಗ್ಲ ಮೇಲೆ ಹೊತ್ಕೊಂಡಿದ್ದಾರೆ. ಅವರ ಕೆಲಸ ಮಾಡ್ತಿದ್ದಾರೆ. ಈಗ ನೋಡಿ ಅವ್ರ ಸಹಾಯ ತೊಗೊಂಡು ವೋಟ್ ಹಾಕಿ ಬರ್ತಾರೆ. ಇದೆಲ್ಲ ಒಂದು ರೀತಿ ಇನ್ಸ್ಪಿರೇಷನ್, ಇದು ಸ್ಫೂರ್ತಿಯಾಗಿ ಸಿಗಲಿ ಅಂತ ಇಂಥ ವಿಜುವಲ್ಸ್ಗಳನ್ನು ಬೆಳಬೆಳಗ್ಗೆ ನಿಮ್ಗೆ ಗಮನಕ್ಕೆ ತರ್ತಾ ಇದ್ವಿ. ಅಣ್ಣ ತಮ್ಮ ಇದ್ದಂಗಿದೆ, ಟ್ವಿನ್ಸ್ ಥರ ಕಾಣಿಸ್ತಾ ಇದ್ದಾರಪ್ಪ ಮೇಲ್ನೋಟಕ್ಕೆ. ಬಟ್ ಒಂದೇ ಕುಟುಂಬದವರು ನೋಡಿ ಅಷ್ಟೇ. ಈಗ ಅವ್ರ ಕೆಲಸ ಮುಗಿಸ್ಕೊಳ್ತಾರೆ ಹೋದರೆ ಅಲ್ಲಿಗೆ ಅವ್ರ ಕರ್ತವ್ಯ ಜವಾಬ್ದಾರಿ ಎರಡೂ ಕೂಡ ಮುಗ್ದಂಗೆ ಆಗ್ಬಿಡುತ್ತೆ. ಅವರ ಹಕ್ಕು ಚಲಾಯಿಸ್ದಂಗೆ ಆಗುತ್ತೆ. ಮಗದೊಂದು ಕಡೆ ಹಿರಿಯರು ನೋಡಿ ಅಲ್ಲಿ ಊರ್ಗೋಲ್ ಸಹಾಯ ತಗೊಂಡು ಕೈಯಲ್ಲಿ ವೋಟರ್ ಐಡಿಯನ್ನು ಇಟ್ಕೊಂಡು, ಮತ್ತು ಇಲ್ಲೊಂದು ಹಿರಿಯ ದಂಪತಿಗಳು, ಇವರೆಲ್ಲ ಇನ್ಸ್ಪಿರೇಷನ್ ಒಂದು ರೀತಿ. ಮತ್ತು ಯಂಗ್ ವೋಟರ್ನು ಕೂಡ ಗಮನಿಸ್ತಾ ಇದ್ದೀರಿ. ಇವರು ಆಲ್ರೆಡಿ ಇಲ್ಲಿ ಹಲವು ವರ್ಷಗಳಿಂದ ವೋಟ್ ಹಾಕೋ ಬಂದಿರ್ತಾರೆ. ಅಜ್ಜ ಅಜ್ಜಿ ಇಬ್ಬರು ಜೊತೆಲಿ ಇನ್ನೊಂದು ಪುಟ್ಟು ಹುಡುಗಿನ ಗಮನಿಸ್ತಾ ಇದ್ದೀವಿ. ಅವ್ರು ಫಸ್ಟ್ ಟೈಮ್ ವೋಟರ್. ಅವ್ರಿಗೊಂದು ರೀತಿ ಖುಷಿ, ವೋಟ್ ಹಾಕಿ ಬಂದಿದ್ದೀವಿ ಅಂತ. ಮತ್ತೊಂದು ಕಡೆ ಬೆಳಗ್ಗೆ ವಾಕಿಂಗ್ ಹೋಗೋರು ಅಥವಾ ಬೇರೆ ಬೇರೆ ಕೆಲಸಕ್ಕೆ ಹೋಗೋರೆಲ್ಲ ವೋಟರ್ ಐಡಿಯನ್ನು ಜೊತೆಲೇ ತಂದು ವೋಟ್ ಹಾಕಿ ಹೋಗ್ಬಿಟ್ರೆ ನಮ್ಮ ಇಡೀ ದಿನದ ಕೆಲಸ, ಅಂದರೆ ಇಡೀ ದಿನ ಅಲ್ಲ 5 ವರ್ಷದ ಕೆಲಸ ಮುಗಿಯುತ್ತಲ್ಲ ಅಂತ ಬರ್ತಾ ಇದ್ದಾರೆ. ಹೆಚ್ಚಾಗಿ ನಾವು ಗಮನಿಸ್ತಾ ಇರುವಂಥದ್ದೇ ಹಿರಿಯರನ್ನಪ್ಪ. ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ. ಗಂಡ ಹೆಂಡತಿ ಇಬ್ಬರು ಒಟ್ಟೊಟ್ಟಿಗೆ ಬಂದು ಹೋಗ್ತಾ ಇದ್ದಾರೆ. ವಿಶೇಷ ಚೇತನರನ್ನು ಗಮನಿಸ್ತಾ ಇದ್ದೀವಿ. ಮಗದೊಂದು ಕಡೆ ಇವ್ರುಗಳ ಜೊತೆಗೆ ಇವರಷ್ಟೇ ಫಾಸ್ಟಾಗಿ ರಾಜಕಾರಣಿಗಳು ಬಂದಿರ್ತಾರೆ. ಆಮೇಲೆ ಅದರಲ್ಲೂ ಅಭ್ಯರ್ಥಿಗಳು ಬಂದಿರ್ತಾರೆ. ಬೆಳಗ್ಗೆನ ಎದ್ದು ಸ್ನಾನಗಿನ ಮಾಡಿ ಪೂಜೆ ಮಾಡಿಕೊಂಡು ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡಿ ದೇವರಿಗೆ ಕೈ ಮುಗಿದು ಮತಗಟ್ಟೆಗಳತ್ತ ಬಂದು ಜನರಿಗೆ ಒಂದು ವಿಶ್ ಮಾಡಿ ವೋಟ್ ಹಾಕಿ ಅಂತ ಇನ್ನೊಂದ್ಸಲ ಕೇಳಿ, ಅಂದರೆ ಅವರದ್ದೇ ಭಾಷೆಯಲ್ಲಿ ಈಗ ಹೋಗಿ ಬಂದು ನನಗೆ ವೋಟ್ ಹಾಕಿ ಅಂತ ಕೇಳೋಕ್ಕಾಗಲ್ಲ, ನೀತಿ ಸಂಹಿತೆ ಇರುತ್ತೆ, ಅದು ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ವೋಟ್ ಹಾಕಿ ಅಂತ ಹೇಳಿ ನಗುಮುಖದಲ್ಲಿ ಅವರು ಕೂಡ ವೋಟ್ ಕೈಗೆ ಬ್ಲೂ ಇಂಕ್ ಹಾಕಿಸ್ಕೊಂಡು ಮನೆಗೆ ಹೋಗ್ತಾರೆ. ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಿ. ಹಲವು ಕಡೆಯಿಂದ, ಯಾವುದೋ ಒಂದು ಊರಿನಿಂದ ಬರ್ತಾ ಇಲ್ಲ ವಿಜುವಲ್ಸ್ಗಳು. 14 ಕ್ಷೇತ್ರಗಳಲ್ಲಿ ಸುಮಾರು ನಮ್ಮ 40 ಜನ ಪ್ರತಿನಿಧಿಗಳು ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದಿಡುವಂತಹ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾವು ತೋರಿಸ್ತಾ ಹೋಗ್ತೀವಿ. ಮತದಾನ 14 ಕ್ಷೇತ್ರಗಳಲ್ಲೂ ಆರಂಭ ಆಗಿದೆ. ಸದ್ಯ ಇಲ್ಲಿ ತನಕ ಯಾವುದೇ ಅಡಚಣೆಗಳು ಕೇಳಿ ಬಂದಿಲ್ಲ.
EVM ಕೈ ಕೊಡ್ತಂತೆ, ಮತ್ತೊಂದಂತೆ ಮಗದೊಂದಂತೆ ಅಂತ ಯಾವುದೇ ಸಮಸ್ಯೆಗಳು ಸದ್ಯಕ್ಕೆ ಕೇಳಿ ಬಂದಿಲ್ಲ. ಆರಂಭ ಆಗಿದೆ ಬಹಳ ಸ್ಮೂತಾಗಿ. ಇದೇ ರೀತಿಯಾಗಿ ಹೋಗಲಿ. ಒಂದು 10 ಅನ್ನೋಕ್ಕಿಂತ 11 ಅಷ್ಟೊತ್ತಿಗೆ ಲೈಟಾಗಿ ನಾವು ಪರ್ಸೆಂಟೇಜ್ ನೋಡ್ತಾ ಹೋಗ್ಬೋದು, ಎಲ್ಲಿ ಎಷ್ಟಾಗಿದೆ ಏನು ಎತ್ತ ಅಂತ. ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲೆಲ್ಲ ಹೇಗೆ ಆಗ್ತಾ ಇದೆ ಮತದಾನ ಅಂತ. ಎಸ್, ಎಲ್ಲರೂ ಕೂಡ, ಎಲ್ಲ ಮಧ್ಯವಯಸ್ಕರಾಗಿರ್ಬೋದು, ಮತ್ತು ವಯಸ್ಸಾಗಿರೋರಾಗಿರ್ಬೋದು, ಹಿರಿಯ ನಾಗರಿಕರು. ಅದೇ ರೀತಿಯಾಗಿ ಯಡಿಯೂರಪ್ಪ ತಮ್ಮ ಮಗನ ಸಮೇತ ಟೆಂಪಲ್ ರನ್ನನ್ನು ಫ್ಯಾಮಿಲಿ ಸಮೇತ ಮುಗಿಸಿ, ವಿಜೇಂದ್ರ ಕೂಡ ಇದ್ದಾರೆ, ಈ ಕಡೆ ರಾಘವೇಂದ್ರ ಇದ್ದಾರೆ, ಆ ಕಡೆ ಇಬ್ಬರು ಗಂಡ್ಮಕ್ಳು ಜೊತೆಗೆ ಬರ್ತಾ ಇದ್ದಾರೆ ಮತಗಟ್ಟೆಯ ಬಳಿ. ಗಮನಿಸ್ತಾ ಇದ್ದೀರಿ. ಇದರ ಅದಕ್ಕೂ ಮುಂಚೆ ಒಂದು ಟೆಂಪಲ್ ರನ್ ಕೂಡ ಮಾಡಿದ್ದಾರೆ. ಆಂಜನೇಯನ ದೇವಸ್ಥಾನಕ್ಕೆಲ್ಲ ಕೈ ಮುಗಿದು ಬಂದಿದ್ದಾರೆ. ಸಾಮಾನ್ಯ ಇದು, ಯಾವುದೇ ಕೆಲಸ ಆರಂಭಕ್ಕೂ ಮುನ್ನ ದೇವಸ್ಥಾನಕ್ಕೆ ಹೋಗಿ ಅಥವಾ ದೇವರಿಗೆ ಒಂದು ನಮಸ್ಕೊಂಡು ಬರುವಂಥದ್ದು. ಮತ್ತೊಂದು ಕಡೆ ಹೆಣ್ಣು ಮಕ್ಕಳು ಮತದಾರರು ಗಮನಿಸ್ತಾ ಇದ್ದೀರಿ, ಅವರು ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ಈಗ ತುಂಬ ಜನ ಏನಪ್ಪ ಅಂತ ಹೇಳಿದ್ರೆ, ಇಷ್ಟೊಂದು ಬೆಳಗ್ಗೆ ಕ್ಯೂ ನೋಡೋಕೆ ಸಾಧ್ಯ ಆಗ್ತಿದೆ ಯಾಕೆ ಅಂದರೆ, ಆಮೇಲೆ ಬಿಸಿಲು ಆರಂಭ ಆಗಿಬಿಡುತ್ತೆ.